ಏನ್ ಹೇಳ್ತೀರಾ? ಏನ್ ಜಗದೀಶ್ ಅವರೇ ಸುಮ್ನೆ ಎಲ್ಲ ಸಿಡಿ ಅಂತೀರಾ? ಏನ್ ಅಲ್ರಿ, ಸಿಡಿ ಇದೆ, ರಿಯಾಕ್ಟ್ ಮಾಡ್ಲಿ. ಒಂದು ಕಡೆ XCM ಆದ್ರೆ ಇನ್ನೊಂದು ಕಡೆ 9,000 ಪೊಲೀಸ್ ಅಧಿಕಾರಿಗಳ ರಾಸಲೀಲೆ. ಈಗ ಇನ್ನೊಂದು ಮಹತ್ವರವಾದಂತ ಸಿಡಿ ಏನಂತಂದ್ರೆ ಕರ್ನಾಟಕಕ್ಕೆ ಪ್ರತಿಷ್ಠಿತ ಮಠ, ಅದರ ಸ್ವಾಮೀಜಿಯ ಉತ್ತರ ಪ್ರದೇಶದಲ್ಲಿರುವ ಸೆಕ್ಸ್ ವಿಡಿಯೋ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಮಾಧ್ಯಮ ಮಿತ್ರರೇ. ಒಬ್ಬ XCMನ ಕರ್ಮಕಾಂಡ ನೋಡಿ ನಾವು ಕಿವಿ ಶುದ್ಧ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಂತು 9,000 ಪೊಲೀಸರ ಸೆಕ್ಸಿನ ಕರ್ಮಕಾಂಡ. ಅದು ಬೆಳಗ್ಗೆ ಮಾತಾಡಿದ್ವಿ. ಈಗ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆನಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ. ಏನ್ ಹೇಳ್ತೀರಾ? ಏನ್ ಜಗದೀಶ್ ಅವರೇ ಸುಮ್ನೆ ಎಲ್ಲ ಸಿಡಿ ಅಂತೀರಾ? ಏನ್ ಅಲ್ರಿ, ಸಿಡಿ ಇದೆ, ರಿಯಾಕ್ಟ್ ಮಾಡ್ಲಿ. ಒಬ್ಬ XCM ಅಂತ ಹೇಳಿದ್ರೆ ರಿಯಾಕ್ಟ್ ಆಯ್ತಾ ಇಲ್ಲ? ವಿಲ್ ಯು ಅಗ್ರಿ ಆರ್ ನಾಟ್? ರಿಯಾಕ್ಟ್ ಆಯ್ತಲ್ಲ. ಯಾವನ್ ಗಿಲ್ಟಿ ಇದನೋ ಅವ್ನು ಬರ್ತಾನೆ ಹೊರಗಡೆ, ಅವನ್ ಬಟ್ಟೆ ಅವನೇ ಬಿಚ್ಕೊಂಡಿ. ದಿಸ್ ಇಸ್ ವಾಟ್. ಈಗ 9,000 ಪೊಲೀಸರ ವಿಡಿಯೋಗಳ ಹೇಳಿದ್ವಿ, ನಾನ್ ಮಾಡ್ಸಿಲ್ಲ, ತಂದು ಕೊಟ್ಟಿದ್ದಾರೆ. CM ಪ್ರೊಟೆಕ್ಷನ್ ಕೊಡ್ಲಿ, ಸಿಎಂ ಬಿಸಿ ಇದಾರ. ಅವ್ರದೇ 26 ತಲೆನೋವು, ಅವ್ರದೇ ಕಾಂಗ್ರೆಸ್ ಅವ್ರದ್ದು 26 ತಲೆನೋವು. ಅವರು ಈ ತಿಕ್ಕ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರೆಲ್ಲಿ ತಲೆ ಕೆಡ್ಸ್ಕೊಂತಾರೆ. ಈಗ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾವು ಹೇಳ್ಬಿಟ್ಟು ಅದನ್ನ ಹಂಗೆ ಮುಂದುವರಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಓಕೆ, ಅದೊಂದಾಯ್ತಾ? ಈಗ ಸ್ವಾಮೀಜಿ, ಪ್ರತಿಷ್ಠಿತ ಸ್ವಾಮೀಜಿ ಅಂತಂದ್ರೆ ಅಂತಿಂತ ಸ್ವಾಮೀಜಿ ಅಲ್ಲ. ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಮುದಾಯ ಸ್ವಾಮೀಜಿ. 90 ಲಕ್ಷ ಕೋಟಿ, 90,000 ಕೋಟಿ ಆಸ್ತಿ ಇದೆ ಮಠದ್ದು. ನಾನಾ ಕಡೆ ಮಠಗಳಿವೆ. UP-ನಲ್ಲಿ ಪ್ರತಿಷ್ಠಿತ ಮಠ ಕಟ್ಟಿದ್ದಾರೆ. ಆಮೇಲೆ ಈ ಸ್ವಾಮಿ ಅಕ್ಕಪಕ್ಕ ಡೆಪ್ಯೂಟಿ CMಗಳು, XCMಗಳು ಈ ತರ ಎಲ್ಲ ನಿಂತ್ಕೊಂತಾರೆ. ಸೊ ಸಮಸ್ಯೆ ಏನು ಅಂತಂದ್ರೆ ಈ ಘಟನೆ ಆಗಿ ಸುಮಾರು ಹೆಚ್ಚು ಕಮ್ಮಿ 1-2 ವರ್ಷ ಆಗಿದೆ. ಆವಾಗಿಂದ ಅಲ್ಲಿ ಡೆಲ್ಲಿಲಿ ಇರೋರು ಆ ಸ್ವಾಮಿನ ಬ್ಲಾಕ್ ಮೇಲ್ ಮಾಡ್ತಾ ಬಂದು ಆ ಡೆಲ್ಲಿಯಿಂದ ಹರ್ಕೊಂಡು ಕರ್ನಾಟಕಕ್ಕೆ ಬಂತು ಆ ಮಾಹಿತಿ. ಡೆಲ್ಲಿಲಿ ಇರೋರು, ಗುಜರಾತ್ ಇರೋರು ಬ್ಲಾಕ್ ಮೇಲ್ ಮಾಡಿದ ಮೇಲೆ ಆ ಸ್ವಾಮೀಜಿನ ಹೆಂಗ್ ಬೇಕೋ ಹಂಗ್ ಬಳಸ್ಕೊಂಡು, ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹಾರ ಹಾಕೋದು, ಎಲ್ಲಿ ಬೇಕೋ ಅಲ್ಲಿ ಕರ್ಸ್ಕೊಳೋದು, ಎಲ್ಲಿ ಬೇಕೋ ಅಲ್ಲಿ ಸ್ವಾಮೀಜಿ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳೋದು ಎಲ್ಲಾ ಮಾಡಿದ ಮೇಲೆ ಆ ಒಂದು ವಿಡಿಯೋಗಳು ಕರ್ನಾಟಕದ ಪ್ರತಿಷ್ಠಿತ ಹಲ್ಕಟ್ ರಾಜಕಾರಣಿಗಳು, ಅದೇ ಸಮುದಾಯದ ಹಲ್ಕಟ್ ರಾಜಕಾರಣಿಗಳು, ಸೋ ಕಾಲ್ಡ್ ಡೆಪ್ಯೂಟಿ CMಗಳ ಸ್ಥಾನದಲ್ಲಿರೋ ಆ ಹಲ್ಕಟ್ಗಳ ಕೈಗೆ ಬಂತು. ಆ ಹಲ್ಕಟ್ಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡ್ಕೊಂಡ್ರು. ಆಮೇಲೆ ಇದನ್ನ ವಿಡಿಯೋ ಮಾಡಿದವನು ಬೇರೆ ಯಾರು ಅಲ್ಲ, ಅವ್ರ ಶಿಷ್ಯನೇ. ಅದು UP-ನಲ್ಲಿರೋ ಯಾವ್ದೋ ಮಠದಲ್ಲಂತೆ. ಓಕೆ. ಆಮೇಲೆ ಈ ಎಂಟೈರ್ ಸಿಡಿಗಳು ಡೆಲ್ಲಿನಲ್ಲಿ, ಗುಜರಾತ್ ಅಲ್ಲಿ, ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಬಲಿ ಅದನ್ನ ಇಟ್ಕೊಂಡು ಸ್ವಾಮೀಜಿನ ಸ್ವಾಮಿ ಬಾ ಫಂಕ್ಷನ್ಗೆ ಹೋಗ್ಬೇಕು, ಬಾ ನಾನು ಎಲೆಕ್ಷನ್ ಐತೆ ಪಕ್ಕದಲ್ಲಿ ನಿಂತ್ಕೊ ಫೋಟೋ, ಈ ಲೆವೆಲ್ ಅಲ್ಲಿ ರಾಜಕಾರಣಿಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ, ಆಮೇಲೆ ಸ್ವಾಮಿ ಏನು ಖತರ್ನಾಕು ಈ ಸಿಡಿ ಮಾಡಿದ್ನಲ್ಲ ಅವನನ್ನ ಏನೋ ಈ ಪೊಲೀಸವ್ರನ್ನ ಬಳಸಿ ಅವನ ಗುಂಡಿಗಿಂಡ ಹಾಕ್ಸಕ್ಕೆ ಸ್ಕೆಚ್ ಹಾಕೋನೆ ಸ್ವಾಮೀಜಿ, ಅವ್ನು ಓಡೇ ಬಿಟ್ಟವನೆ. ದಿಸ್ ಇಸ್ ವಾಟ್. ಆಮೇಲೆ ನನಗೆ ಏನೂ ಸಮಸ್ಯೆ ಇಲ್ಲ ಈ ರಾಜಕಾರಣಿಗಳ ಹೆಸರು ಹೇಳಕ್ಕೆ. ಒಂದಂತಂದ್ರೆ ಇದಕ್ಕೆ ರಿಯಾಕ್ಷನ್ ಬೇಕು. ಬರೀ ಕರ್ನಾಟಕದ ರಾಜಕಾರಣಿಗಳು ಒಬ್ಬರೇ ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಟ್ಟು ಮಾಡಿಲ್ಲ. ಒಬ್ಬ TV ಚಾನಲ್ ಓನರ್ 1.5 ತಿಂಗಳ ಮುಂಚೆ ಈ ಸ್ವಾಮೀಜಿ ಹತ್ರ ಈ ಸಿಡಿ ತಗೊಂಡು ಹೋಗಿ ಆ ಸ್ವಾಮೀಜಿ ಹತ್ರ 10 ಕೋಟಿ ಕಾಸು ಹಾಕೊಂಡ್ ಬಂದವನೆ. ಯಾರು ಅಂತ ಹೇಳೋಣ. 100% ರಾಜಕಾರಣಿಗಳ ಹೆಸರು ಹೇಳ್ತೀನಿ. ಸ್ವಾಮೀಜಿನ ಯಾರ್ಯಾರು ಬ್ಲಾಕ್ ಮೇಲ್ ಮಾಡಿದ್ರು, ಯಾರ್ಯಾರು ಫೋಟೋ ತರ್ಸ್ಕೊಂಡ್ರು, ಯಾರ್ಯಾರು ಬಳಸ್ಕೊಂಡ್ರು, ಯಾರ್ಯಾರು ಆ ಮಠದ ಮೇಲೆ ಹಿಡ್ದಕ್ಕೆ ಸಮಸ್ಯೆ ಮಾಡಿದ್ರು, ಎಲ್ಲರೂ ಅದೇ ಸಮುದಾಯದವರು, ಬೇರೆ ಯಾವ ಸಮುದಾಯದವ್ರದಲ್ಲ, ಅದೇ ಸಮುದಾಯದ ರಾಜಕಾರಣಿಗಳು ಹೇಳಿದಲ್ಲ. ಸ್ವಾಮೀಜಿ ಅಕ್ಕಪಕ್ಕ ಡೆಪ್ಯೂಟಿ CM ನಿಂತ್ಕೊಂತಾರೆ. ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಆಮೇಲೆ ಅವ್ರಗಳ ಹತ್ರ ಸಿಡಿ ಇದೆ. ಮೊದಲು ಸಿಡಿ ಮಾಡಿಸಿದ್ದು ಡೆಲ್ಲಿಯವರು, ಗುಜರಾತ್ ಅವರು, ಅಲ್ಲಿಂದ ಕರ್ನಾಟಕದ ಕೈಗೆ ಬಂತು. ಅವರಿಬ್ಬರು ಬ್ಲಾಕ್ ಮೇಲ್ ಮಾಡಿ ಹೆಂಗ್ ಬೇಕಂಗ್ ಸ್ವಾಮೀಜಿನ ಉಜ್ಕೊಂಡು ಬಳಸ್ಕೊಂಡು ಮಾಡಿದ್ಮೇಲೆ ಕರ್ನಾಟಕದ ಹೊಲಸ್ ರಾಜಕಾರಣಿಗಳ ಕೈಗೆ ಆ ಸಿಡಿ ಬಂತು. ಅವರು ಕೂಡ ಬಳಸ್ಕೊಂಡ್ರು. ಒಂದ್ ರೀತಿ ಸ್ವಾಮೀಜಿಗೆ ನಾನು ಮಾಡ್ತಾ ಇರೋದು ಒಂದು ದೊಡ್ಡ ರಿಲೀಫ್. ಆಮೇಲೆ ಬರೀ ಇವನ ಇರೋ ರಾಜಕಾರಣಿಗಳು ಡೆಲ್ಲಿ, ಗುಜರಾತ್ ಇಲ್ಲ, ಕೆಲವು ಅಡ್ವೊಕೇಟ್ಗಳ ಹತ್ರ ಇದೆ. ಇದು ಪ್ರತಿಷ್ಠಿತ ಅಡ್ವೊಕೇಟ್ಗಳು, ಸೋ ಕಾಲ್ಡ್ ರಾಜಕಾರಣಿಗಳ ಜೊತೆ ಕುಸ್ಕೊಂತಾರೆ. ಅವ್ರ ಹತ್ರನೂ ಸಿಡಿ ಇದೆ, ಅವ್ರ ಮೊಬೈಲ್ ಅಲ್ಲೂ ಈ ವಿಡಿಯೋ ಇದೆ.
ಎಕ್ಸ್ CM ಮಾಜಿ CM ನ 200ಕ್ಕೂ ಹೆಚ್ಚು ನಟಿಯರ ಜೊತೆ ಮಲಗಿರುವಂತ ರಾಸಲೀಲೆ ಸಿಡಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ 9,000 ಪೊಲೀಸ್ ಅಧಿಕಾರಿಗಳ ರಾಸಲೀಲೆ. ಒಂದು 6 ವಿಡಿಯೋ ತುಂಬಾ ಅಸಹ್ಯವಾಗಿದೆ. ಪರಮೇಶ್ವರ್ ಅವರು CM ಅವ್ರಿಗೆ ಈ ಮಾತಿನ ತಿಳಿಸ್ತಾ ಇದ್ದೀನಿ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಲೇಡಿ PSI ಇಬ್ರು ಸೆಕ್ಸ್ ಮಾಡೋ ವಿಡಿಯೋ ಇದೆ. ಲಾಕಪ್ ಅಲ್ಲಿ ಸೆಕ್ಸ್ ಮಾಡ್ತಾರೆ. ಏನ್ರಿ ಬರ್ಗೆಟ್ಟಿರೋದು ಪೊಲೀಸರು? ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಒಂದು ಕಡೆ ಬೇಲಿಯೇ ಕೂತು ಹೊಲ ಮೈದರೆ ಕಾನೂನು ಸುವ್ಯವಸ್ಥೆ ಕಾಯುವವರು ಯಾರು? ಇಲ್ಲಿ ಕರ್ನಾಟಕ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟವರ ಮೇಲೆ ಪ್ರಕರಣ ದಾಖಲಿಸಿ ಸಾಮಾಜಿಕ ನ್ಯಾಯ ದೊರಕಿಸಬೇಕು ಅನ್ನುವುದು ನಮ್ಮ ದೂತ ಸುದ್ದಿವಾಹಿನಿಯ ಉದ್ದೇಶ. ಮುಂದೆ ಕಾದು ನೋಡೋಣ.